ಮೈಶುಗರ್ ಕಾರ್ಖಾನೆಯಲ್ಲಿ ನಡೆದಿರುವ ಅಕ್ರಮಗಳ ಸಂಬಂಧ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಸರಿಯಾದ ಮಾಹಿತಿ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಹಾಗೂ ನಗರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1 ವರ್ಷದಿಂದ ಕಾರ್ಖಾನೆಯಲ್ಲಿ ಹಲವು ಭ್ರಷ್ಟಾಚಾರ ನಡೆಯುತ್ತಿದೆ. ಅಲ್ಲದೆ ಸರ್ಕಾರದಿಂದ ಪಡೆದ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ದೂರಿದರು. ನಗರದ ಮೈಶುಗರ್ನ 11 ಎಕರೆ ಭೂಮಿಯನ್ನು ಕೆಎಸ್ಆರ್ಟಿಸಿ ಸಂಸ್ಥೆಗೆ ಮೌಖಿಕವಾಗಿ ಕೇವಲ ಅರ್ಜಿ ಮೂಲಕ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಇದನ್ನು ಈ ಭೂಮಿಯನ್ನು ಕೇವಲ 7.80 ಲಕ್ಷ ರುಗಳಿಗೆ ನೀಡಿದ್ದಾರೆ. ಇದರಿಂದ ಮೈಶುಗರ್ನ ಸಂಸ್ಥೆಗೆ ಅಕ್ರಮವಾಗಿ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಇದನ್ನು ಮಾರಾಟ ಮಾಡಬಾರದು ಎಂದು ಒತ್ತಾಯಿಸಿದರು. ಯಾವುದೇ ರೀತಿಯಾದಂತಹ ಬಂದಂಥ ಇಬ್ಬರೂ ವ್ಯವಸ್ಥಾಪಕ ನಿರ್ದೇಶಕರಿಗೂ ಸಹ ಉತ್ತರಗಳ ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ಅದು ಪ್ರಮುಖವಾಗಿ ಅಧ್ಯಕ್ಷರು ಸಹ. ಈಗ ಮುಂದುವರೆದಂಗೆ ಏನೇನು ನಡೀತಾ ಇದೆ, ಮುಂದೆ ಇಷ್ಟೆಲ್ಲ ಆದರೂ ತಿರ್ಗಾ ಮತ್ತೆ ಭ್ರಷ್ಟಾಚಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಮುಂದಿನ ಹಂತ ಯಾವುದು ಅಂತ ಒಂದು ಪರಿಚಯ ಈಗ ಹೇಳ್ತಾ ಇದ್ದೀನಿ. ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದವರು ಒಟ್ಟಾರೆ 11 ಎಕರೆ 86ರಲ್ಲಿ ಅವರು ನಾವು ಇದು ಮಾಡ್ಕೊಂಡಿದ್ದೀವಿ, ಅದನ್ನು ಅಕ್ವೇರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಅಕ್ವೇರ್ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಏನೂ ಅವರು ಪುರಾವೆ ಕೊಟ್ಟಿಲ್ಲ. ಸುಮ್ಮನೆ ಮೌಖಿಕವಾಗಿ ಮತ್ತು ಅರ್ಜಿ ಮುಖಾಂತರ ಯಾರಿಗೆ ಅಧ್ಯಕ್ಷರಿಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರದ ಮುಖಾಂತರ ಸರ್ವೆ ಮಾಡಿ ಅದನ್ನು ನಮಗೆ ಬರ್ಸ್ಕೊಡಿ ಅನ್ನೋ ಒಂದು ಇದನ್ನು ಬೇಡಿಕೆ ಇಟ್ಟಿರ್ತಾರೆ. ನಾವು ಇದ್ರ ವಿರುದ್ಧ ಆಯುಕ್ತರಿಗೆ ಒಂದು ದೂರು ಕೊಡ್ತೀವಿ. ಕೇವಲ 11 ಎಕರೆನ ಕೇವಲ 7,80,000 ರೂಪಾಯಿಗೆ ಕೊಡೋದು ಇವತ್ತಿನ ಪರಿಸ್ಥಿತಿಗೆ ಅದು ರೈತರಿಗೆ ಮತ್ತು ಷೇರುದಾರರಿಗೆ ಕಾರ್ಮಿಕರಿಗೂ ನಷ್ಟ ಉಂಟಾಯ್ತದೆ. ದಯಮಾಡಿ ಇದನ್ನು ಪರಿಶೀಲಿಸಿ ಅಂತ ಮಾಡ್ತೀವಿ. ಅದಕ್ಕೆ ಅವರು ಅದನ್ನು ಕೊಟ್ಟಿದ್ದಾರೆ. ಅದರ ದಾಖಲಾತಿ ಎಲ್ಲನೂ ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ ನಾನು. ಎರಡನೇದು, ಕೇಂದ್ರ ಕಚೇರಿಯಲ್ಲಿ ಏನು ಮಾಡ್ತಾರೆ, ಮೊದಲೇ ಕಾಮಗಾರಿ ಮಾಡಿದರೆ ಏನೂ ಗೊತ್ತಿಲ್ಲ, ಈಗ ಚೆನ್ನಾಗಿದೆ, ನಾವು ಹೋಗಿ ನೋಡ್ಕೊಬಂದು ಚೆನ್ನಾಗಿದೆ, ಸುಸ್ಥಿತಿಯಲ್ಲಿದೆ. ಒಂದು ವೇಳೆ ಕಾಮಗಾರಿ ಮಾಡಿದರೆ ಇವತ್ತು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಕಾಮಗಾರಿ ಅಂತ. GPS ಫೋಟೋ ಇರಬೇಕು ಕಡ್ಡಾಯವಾಗಿ. ಆ ನಿಯಮ ಯಾವುದೂ ಇಟ್ಕೊಂಡಿಲ್ಲ ಇವರು. ಆ ಥರ ಮಾಡ್ದೇ ಕಾಂಪೌಂಡ್ಗೆ ತಿರ್ಗಾ ಮತ್ತೆ 6.5 ಲಕ್ಷ ಬಿಲ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆನೂ ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆನೂ ಅವರು ಅತ್ಯಂತ ಗಂಭೀರ ವಿಷಯ ಆಗಿದೆ ಅಂತ ಆಯುಕ್ತರು ಬರೆದಿದ್ದಾರೆ. ಇದಕ್ಕೂ ಸಹ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಅವ್ರ ಹತ್ರ. ಮುಂದೆ ಮೂರನೇದಾಗಿ ತನಿಖೆ. ನಾವು ಕಳೆದ ವರ್ಷ 2-3 ನಿಮ್ಮ ಸಹಕಾರದಿಂದ, ನಿಮ್ಮ ಪತ್ರಿಕೋದ್ಯಮದಿಂದನೇ ನಮಗೆ ತುಂಬ ಬರೆದಿರೋದ್ರಿಂದ ನಮಗೊಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಅನುಕೂಲ ಆಗಿದೆ. ಆ ಉದ್ದೇಶದಿಂದ ತನಿಖೆಗೆ ಆದೇಶ ಮಾಡ್ತಾರೆ ಸರ್ಕಾರ. ಅಧೀನ ಕಾರ್ಯದರ್ಶಿ ಶಾಂತರಾಮ್ ಅವರು ಆದೇಶ ಮಾಡ್ತಾರೆ 14/1/26ರಲ್ಲಿ. ಆದೇಶ ಮಾಡಿ 15 ದಿವಸದಲ್ಲಿ ವರದಿ ಕೊಡಿ ಅಂತ ಹೇಳ್ತಾರೆ. ಅವ್ರು ಇಲ್ಲಿ ಬಂದು ನೋಡಿದ್ರೆ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ 15 ದಿವಸದಲ್ಲಿ ಇವ್ರಿಗೆ ವರದಿ ಕೊಡೋಕ್ಕಾಗಲ್ಲ, ಇನ್ನೂ 1-2 ತಿಂಗಳು ಬೇಕು ಅಂತ ಮೌಖಿಕವಾಗಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಮತ್ತು ನಾನು ಮಾತಾಡಿದ್ದಕ್ಕೆ ಇಲ್ಲ ಸರ್, ಇನ್ನೂ ಒಂದು ತಿಂಗಳು 2 ತಿಂಗಳು ಬೇಕೇ ಬೇಕು ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ವಿಳಂಬ ಆಯಿತು. ಆದರೆ ತನಿಖೆ ಬರೋಕ್ಕೆ ಮುಂಚೆನೇ ಕಾರ್ಖಾನೆ ಅಧ್ಯಕ್ಷರು ಯಾವುದೇ ಲೋಪ ಆಗಿಲ್ಲ ಅಂತ ಪ್ರಕಟಣೆನೇ ಹೊರಡಿಸ್ಬಿಟ್ಟಿದ್ದಾರೆ. ತನಿಖೆ ಬಂದ ಮೇಲೆ ಹೇಳಿ, ಬರೋಕ್ಕೆ ಮುಂಚೆನೇ ಈ ಥರ ಮಾಡೋದು ಅದು ಒಂದು ರೀತಿ ಕಾನೂನು ಕೊಂಡ್ಕೊಳ್ಳುವಂಥ ರೀತಿಲಿ ಇದಾಗಿದೆ. ಆಮೇಲೆ ಮರ ಕಡಿದಿರೋ ವಿಷಯದಲ್ಲಿ 1 ವರ್ಷ ಆಗಿದೆ. 1 ವರ್ಷ ಆದಮೇಲೆ ನಾನು ಏನಕ್ಕೆ 1 ವರ್ಷ ಆಗಿದೆ 11 ತಿಂಗಳಾದರೂ ನೀವು ಮರದ್ದು ಇದು ಮಾಡಲಿಲ್ಲ ಅಂತ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದು ದೂರು ಕೊಟ್ಟ ಮೇಲೆ ಅವರು ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ಮತ್ತೆ ನಾವು ತನಿಖೆ ಮಾಡ್ತೀವಿ ಅಂತ ಹಿಂಬರ ನೀಡಿರ್ತಾರೆ. ಅದನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು. ಹಂಗೆ ಹಂತವಾಗಿ ಇದೇ ನೀವೇ ಕೇಳಿರೋಂಗೆ 53 ಕೋಟಿ ವಿದ್ಯುತ್ ಮನ್ನಾ ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ಸುಮಾರು ಸರಿ ಅಧ್ಯಕ್ಷ ಹೇಳಿದ್ದಾರೆ. ಸಂಬಂಧಪಟ್ಟ ಅಂತ ಅವರ ಕಾರ್ಯಕರ್ತರೆಲ್ಲ ಹೇಳಿದ್ದಾರೆ. ಬಾಕಿ ಇನ್ನು 37 ಕೋಟಿ 47,06,140 ರೂಪಾಯಿ ಇನ್ನೂ ಬಾಕಿ ಇದೆ. 12ನೇ ತಾರೀಕು 1ನೇ ತಿಂಗಳು 26ಕ್ಕೆ ನಾನು ಕೊಟ್ಟಿರೋ ಎಂಡಾಸ್ಮೆಂಟಲ್ಲಿ ಇನ್ನೂ ಬಾಕಿ ಇಟ್ಕೊಂಡು
ಇವರು ಮನ್ನಾ ಮಾಡಿದ್ದೀವಿ ಅಂತ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಒಂಥರ ವಿಡಂಬನೆ ಜಾಹೀರಾತು ಕೊಡೋ ರೀತಿಲಿ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಸಮಾಜಕ್ಕೆ ಒಂದು ಸ್ವಲ್ಪ ಮಾರಕ ಅನ್ನುವ ರೀತಿಲಿ ಕಾಣಿಸ್ತಾ ಇದೆ. ನಂತರ ಸಕ್ಕರೆ ಕಾರ್ಖಾನೆ ಆರಂಭಗೊಂಡಿದ್ದು ನಮ್ಮಿಂದಲೇ, ಸಾಧ್ಯನೇ ಇಲ್ಲ, ನಮ್ಮ ಬಿಟ್ಟರೆ ಇನ್ಯಾರು ಸಕ್ಕರೆ ಕಾರ್ಖಾನೆ ಟೆಚ್ಚೇ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಿಮಗೆ ದಾಖಲಾತಿ ಸಮೇತ ಕೊಟ್ಟಿದ್ದೀನಿ. ಏನು ಫೆಬ್ರವರಿ 28/2/2023 ಅವ್ರ ಸರ್ಕಾರ ಬಂದಿದ್ದು ಮೇನಲ್ಲಿ 23ರಲ್ಲಿ ಹಿಂದಿನ ಇದ್ದಂಥ ಸರ್ಕಾರ, ಆ ಸರ್ಕಾರ ಕೊಟ್ಟಿರೋಂಥದ್ದು ದುಡ್ಡು, ಏನು BJP ಸರ್ಕಾರ ಕೊಟ್ಟಿರೋಂಥ ದುಡ್ಡು 2022ರಲ್ಲಿ ಹಣಕಾಸಿನ ನಂಬರು ಮತ್ತು ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿರೋ ನಂಬರು ಮತ್ತು ದಾಖಲಾತಿ ಸಮೇತ ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ಗೋಷ್ಠಿಯಲ್ಲಿ ಸುನೀಲ್, ಬೇಲೂರು ಬೊಮ್ಮೇಶ, HB ಪ್ರಸನ್ನಕುಮಾರ್ ಇದ್ದರು.